ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವರು ಸೌದೆ ಒಲೆ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಮರ ಕಡಿದ್ರೆ ಕ್ರಮ ಅಂತ ಅರಣ್ಯ ಸಚಿವರು ವಾರ್ನ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ನೋಡಿ. ಗ್ಯಾಸ್ ಬರದ ಬೆಂಕಿ ಕರುನಾಡಿನ ಅಡುಗೆ ಮನೆಗಳನ್ನ ಸುಡ್ತಾ ಇದೆ. ಸಿಲಿಂಡರ್ ಇಲ್ಲದೆ ಜನರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಸಿಗೆ ತಂದು ಏಜೆನ್ಸಿಗಳ ಮುಂದೆ ಠಿಕಾಣಿ ಹೂಡಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ಸರ್ಕಾರ ಸೌದೆ ಮೊರೆ ಹೋಗೋಕೆ ಮನವಿ ಕೂಡ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಸೌದೆ ಒಲೆ ಬಳಸಿ. ರಾಜ್ಯದ ಜನರಿಗೆ ಸಚಿವ ಮುನಿಯಪ್ಪ ಮನವಿ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸೌದೆ ಒಲೆಯನ್ನ ಬಳಸಿ ಅಂತ ರಾಜ್ಯದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹಸಿ ಸೌದೆ ಉಪಯೋಗಿಸಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲಾನು ಒಣಗಿರ್ತಾವಲ್ಲ, ಒಣಗಿರುವಂತದನ್ನ ಉಪಯೋಗಿಸಬಹುದು. ಮರ ಕಡಿಬಾರದು ಅಂತ ಏನ್ ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೂ ಕಾನೂನು ಉಲ್ಲಂಘನೆ ಮಾಡಬಾರದು. ಒಂದು ಕಡೆ ಆಹಾರ ಸಚಿವರು ಸೌದೆ ಒಲೆ ಮೊರೆ ಹೋಗಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಅರಣ್ಯ ಸಚಿವರು ಮರ ಕಡಿಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ ಅಂತ ಅರಣ್ಯದಲ್ಲಿರುವಂತಹ ಮರಗಿಡಗಳನ್ನ ಕಡಿಬಾರದು, ಯಾರು ಕೂಡ ಕಾನೂನು ಉಲ್ಲಂಘಿಸಬಾರದು ಅಂತ ವಾರ್ನ್ ಬೇರೆ ಮಾಡಿದ್ದಾರೆ. ಹಾಗಾಗಿ ಹಾಹಾಕಾರ ಎದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗದೆ ತರಾತುರಿಯಲ್ಲಿ ಇವತ್ತು ಮರಗಳ ಕಡಿಯೋದು, ಅದು ಅರಣ್ಯ ನಾಶ ಮಾಡುವಂಥದ್ದು ಇದು ಸರಿಯಲ್ಲ. ತಾಳ್ಮೆ ಇರಲಿ. ಮತ್ತೆ ಇವತ್ತು ಪರ್ಯಾಯ ಇಂಧನದ ವ್ಯವಸ್ಥೆ ಎಲ್ಲ ಕಡೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಯಾರೂ ಮರ ಕಡಿಯಬಾರದು. ಉರುವಲು ಕಟ್ಟಿಗೆ ಅಂತೇಳಿ ಹೇಳಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಪ್ರಯತ್ನ ಮಾಡಬಾರದು. ರಸ್ತೆ ಬದಿ ಇರುವ ಮರ ಕಡಿದ್ರೆ ಕ್ರಮ ಫಿಕ್ಸ್. ಇದಿಷ್ಟೇ ಅಲ್ಲ, ಒಂದು ವೇಳೆ ರಸ್ತೆ ಬದಿ ಇರುವಂತಹ ಮರಗಳನ್ನ ಅಥವಾ ಅರಣ್ಯದಲ್ಲಿರುವಂತಹ ಮರಗಳನ್ನ ಕಡಿದ್ರೆ ಕ್ರಮ ಫಿಕ್ಸ್ ಅಂತ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರದೇಶದಲ್ಲಿರುವಂತಹ ಮರಗಳಿರಬಹುದು, ರಸ್ತೆಗಳ ಬದಿಯಲ್ಲಿರುವಂತಹ ಮರಗಳಿರಬಹುದು, ಇಂಥ ಮರಗಳು ಕಡಿಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಯಾರೂ ಉಲ್ಲಂಘನೆ ಮಾಡಬಾರದು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದ ಜನರು ಆಹಾರ ಸಚಿವರ ಮಾತು ಕೇಳಬೇಕು ಅಥವಾ ಅರಣ್ಯ ಸಚಿವರ ಮಾತನ್ನ ಕೇಳಬೇಕು ಅನ್ನೋದೇ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವರು ಸೌದೆ ಒಲೆ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಮರ ಕಡಿದ್ರೆ ಕ್ರಮ ಅಂತ ಅರಣ್ಯ ಸಚಿವರು ವಾರ್ನ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ನೋಡಿ. ಗ್ಯಾಸ್ ಬರದ ಬೆಂಕಿ ಕರುನಾಡಿನ ಅಡುಗೆ ಮನೆಗಳನ್ನ ಸುಡ್ತಾ ಇದೆ. ಸಿಲಿಂಡರ್ ಇಲ್ಲದೆ ಜನರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಸಿಗೆ ತಂದು ಏಜೆನ್ಸಿಗಳ ಮುಂದೆ ಠಿಕಾಣಿ ಹೂಡಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ಸರ್ಕಾರ ಸೌದೆ ಮೊರೆ ಹೋಗೋಕೆ ಮನವಿ ಕೂಡ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಸೌದೆ ಒಲೆ ಬಳಸಿ. ರಾಜ್ಯದ ಜನರಿಗೆ ಸಚಿವ ಮುನಿಯಪ್ಪ ಮನವಿ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸೌದೆ ಒಲೆಯನ್ನ ಬಳಸಿ ಅಂತ ರಾಜ್ಯದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹಸಿ ಸೌದೆ ಉಪಯೋಗಿಸಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲಾನು ಒಣಗಿರ್ತಾವಲ್ಲ, ಒಣಗಿರುವಂತದನ್ನ ಉಪಯೋಗಿಸಬಹುದು. ಮರ ಕಡಿಬಾರದು ಅಂತ ಏನ್ ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೂ ಕಾನೂನು ಉಲ್ಲಂಘನೆ ಮಾಡಬಾರದು. ಒಂದು ಕಡೆ ಆಹಾರ ಸಚಿವರು ಸೌದೆ ಒಲೆ ಮೊರೆ ಹೋಗಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಅರಣ್ಯ ಸಚಿವರು ಮರ ಕಡಿಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ ಅಂತ ಅರಣ್ಯದಲ್ಲಿರುವಂತಹ ಮರಗಿಡಗಳನ್ನ ಕಡಿಬಾರದು,
ಯಾರು ಕೂಡ ಕಾನೂನು ಉಲ್ಲಂಘಿಸಬಾರದು ಅಂತ ವಾರ್ನ್ ಬೇರೆ ಮಾಡಿದ್ದಾರೆ. ಹೀಗಾಗಿ ಹಾಹಾಕಾರ ಎದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗದೆ ತರಾತುರಿಯಲ್ಲಿ ಇವತ್ತು ಮರಗಳ ಕಡಿಯೋದು, ಅದು ಅರಣ್ಯ ನಾಶ ಮಾಡುವಂಥದ್ದು ಇದು ಸರಿಯಲ್ಲ. ತಾಳ್ಮೆ ಇರಲಿ. ಮತ್ತೆ ಇವತ್ತು ಪರ್ಯಾಯ ಇಂಧನದ ವ್ಯವಸ್ಥೆ ಎಲ್ಲ ಕಡೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಯಾರೂ ಮರ ಕಡಿಯಬಾರದು. ಉರುವಲು ಕಟ್ಟಿಗೆ ಅಂತೇಳಿ ಹೇಳಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಪ್ರಯತ್ನ ಮಾಡಬಾರದು. ರಸ್ತೆ ಬದಿ ಇರುವ ಮರ ಕಡಿದ್ರೆ ಕ್ರಮ ಫಿಕ್ಸ್. ಇದಿಷ್ಟೇ ಅಲ್ಲ, ಒಂದು ವೇಳೆ ರಸ್ತೆ ಬದಿ ಇರುವಂತಹ ಮರಗಳನ್ನ ಅಥವಾ ಅರಣ್ಯದಲ್ಲಿರುವಂತಹ ಮರಗಳನ್ನ ಕಡಿದ್ರೆ ಕ್ರಮ ಫಿಕ್ಸ್ ಅಂತ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರದೇಶದಲ್ಲಿರುವಂತಹ ಮರಗಳಿರ್ಬೋದು, ರಸ್ತೆಗಳ ಬದಿಯಲ್ಲಿರುವಂತಹ ಮರಗಳಿರ್ಬೋದು, ಇಂಥ ಮರಗಳು ಕಡಿಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಯಾರೂ ಉಲ್ಲಂಘನೆ ಮಾಡಬಾರದು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದ ಜನರು ಆಹಾರ ಸಚಿವರ ಮಾತು ಕೇಳಬೇಕು ಅಥವಾ ಅರಣ್ಯ ಸಚಿವರ ಮಾತನ್ನ ಕೇಳಬೇಕು ಅನ್ನೋದೇ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವರು ಸೌದೆ ಒಲೆ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಆದ್ರೆ ಮರ ಕಡಿದ್ರೆ ಕ್ರಮ ಅಂತ ಅರಣ್ಯ ಸಚಿವರು ವಾರ್ನ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ನೋಡಿ. ಗ್ಯಾಸ್ ಬರದ ಬೆಂಕಿ ಕರುನಾಡಿನ ಅಡುಗೆ ಮನೆಗಳನ್ನ ಸುಡ್ತಾ ಇದೆ. ಸಿಲಿಂಡರ್ ಇಲ್ಲದೆ ಜನರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಸಿಗೆ ತಂದು ಏಜೆನ್ಸಿಗಳ ಮುಂದೆ ಠಿಕಾಣಿ ಹೂಡಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ಸರ್ಕಾರ ಸೌದೆ ಮೊರೆ ಹೋಗೋಕೆ ಮನವಿ ಕೂಡ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಸೌದೆ ಒಲೆ ಬಳಸಿ. ರಾಜ್ಯದ ಜನರಿಗೆ ಸಚಿವ ಮುನಿಯಪ್ಪ ಮನವಿ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸೌದೆ ಒಲೆಯನ್ನ ಬಳಸಿ ಅಂತ ರಾಜ್ಯದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲಾನು ಒಣಗಿರ್ತಾವಲ್ಲ, ಒಣಗಿರುವಂತದನ್ನ ಉಪಯೋಗಿಸಬಹುದು. ಮರ ಕಡಿಬಾರದು ಅಂತ ಏನ್ ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೂ ಕಾನೂನು ಉಲ್ಲಂಘನೆ ಮಾಡಬಾರದು. ಒಂದು ಕಡೆ ಆಹಾರ ಸಚಿವರು ಸೌದೆ ಒಲೆ ಮೊರೆ ಹೋಗಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಅರಣ್ಯ ಸಚಿವರು ಮರ ಕಡಿಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ ಅಂತ ಅರಣ್ಯದಲ್ಲಿರುವಂತಹ ಮರಗಿಡಗಳನ್ನ ಕಡಿಬಾರದು, ಯಾರು ಕೂಡ ಕಾನೂನು ಉಲ್ಲಂಘಿಸಬಾರದು ಅಂತ ವಾರ್ನ್ ಬೇರೆ ಮಾಡಿದ್ದಾರೆ. ಹೀಗಾಗಿ ಹಾಹಾಕಾರ ಎದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗದೆ ತರಾತುರಿಯಲ್ಲಿ ಇವತ್ತು ಮರಗಳ ಕಡಿಯೋದು, ಅದು ಅರಣ್ಯ ನಾಶ ಮಾಡುವಂಥದ್ದು ಇದು ಸರಿಯಲ್ಲ. ತಾಳ್ಮೆ ಇರಲಿ. ಮತ್ತೆ ಇವತ್ತು ಪರ್ಯಾಯ ಇಂಧನದ ವ್ಯವಸ್ಥೆ ಎಲ್ಲ ಕಡೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಯಾರೂ ಮರ ಕಡಿಯಬಾರದು. ಉರುವಲು ಕಟ್ಟಿಗೆ ಅಂತೇಳಿ ಹೇಳಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಪ್ರಯತ್ನ ಮಾಡಬಾರದು. ರಸ್ತೆ ಬದಿ ಇರುವ ಮರ ಕಡಿದ್ರೆ ಕ್ರಮ ಫಿಕ್ಸ್. ಇದಿಷ್ಟೇ ಅಲ್ಲ, ಒಂದು ವೇಳೆ ರಸ್ತೆ ಬದಿ ಇರುವಂತಹ ಮರಗಳನ್ನ ಅಥವಾ ಅರಣ್ಯದಲ್ಲಿರುವಂತಹ ಮರಗಳನ್ನ ಕಡಿದ್ರೆ ಕ್ರಮ ಫಿಕ್ಸ್ ಅಂತ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರದೇಶದಲ್ಲಿರುವಂತಹ ಮರಗಳಿರ್ಬೋದು, ರಸ್ತೆಗಳ ಬದಿಯಲ್ಲಿರುವಂತಹ ಮರಗಳಿರ್ಬೋದು, ಇಂಥ ಮರಗಳು ಕಡಿಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಯಾರೂ ಉಲ್ಲಂಘನೆ ಮಾಡಬಾರದು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದ ಜನರು ಆಹಾರ ಸಚಿವರ ಮಾತು ಕೇಳಬೇಕು ಅಥವಾ ಅರಣ್ಯ ಸಚಿವರ ಮಾತನ್ನ ಕೇಳಬೇಕು ಅನ್ನೋದೇ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.